ಇನ್ನು ಧರ್ಮಸ್ಥಳದಲ್ಲಿ ಸಂಚಲನ ಮೂಡಿಸಿದಂತ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾರು? ಅಲ್ಲೆಲ್ಲೋ ಇದ್ದಂತ ಚಿನ್ನಯ್ಯ ದಿಢೀರನೆ ಪ್ರತ್ಯಕ್ಷವಾಗಿದ್ದು ಹೇಗೆ, ಯಾಕೆ? ಈ ಚಿನ್ನಯ್ಯನ ಬುರುಡೆ ಕಥೆಯನ್ನು, ಬುರುಡೆ ರಹಸ್ಯವೂ ಕೂಡ SIT ತನಿಖೆಯಲ್ಲಿ ಬಯಲಾಗಿದೆ. ಮಂಡ್ಯ ಟು ಧರ್ಮಸ್ಥಳ, ಧರ್ಮಸ್ಥಳ ಟು ತಮಿಳುನಾಡು, ಬುರುಡೆ ಗುಟ್ಟೇನು? ಒಂದು ಗುಂಪು ಹೇಳಿದ ಮಾತು ಕೇಳಿ ಗುಂಡಿಯಲ್ಲಿ ಬಿದ್ದನ ಮುಸುಕುದಾರಿ. ಈ ಮುಸುಕುದಾರಿಯ ಹೆಸರು ಚಿನ್ನಯ್ಯ. ಮಂಡ್ಯ ತಾಲೂಕಿನ ಚಿಕ್ಕಬಳ್ಳಿ ಗ್ರಾಮದವನು. ಈತನನ್ನ ಗ್ರಾಮಸ್ಥರು ಚಿನ್ನ ಅಂತಲೇ ಕರೀತಾ ಇದ್ರು. ಕಳ್ಳತನ ಮಾಡ್ತಾ ಇದ್ದ, ಹಣ ಪಡೆದು ಯಾಮಾರಿಸಿದ್ದ, ಸೋಮಾರಿ, ಹೀಗೆ ಹಲವು ಬಿರುದುಗಳನ್ನ ಊರಿನವರು ಈತನಿಗೆ ಕೊಟ್ಟಿದ್ರು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸೋಮಾರಿ, ಹುಟ್ಟು ಸೋಮಾರಿ ಅವನು. ಬರೋಂಥ ಭಕ್ತಾದಿಗಳದ್ದು ಓಡ್ಬೇಕಾದಿದ್ದು, ದುಡ್ಡು ಕದಿಯೋದೆಲ್ಲ ಮಾಡಿ ಗೊತ್ತಾಗಿ ಹೆಗ್ಡೆಯವ್ರಿಗೆ ಇವ್ರನ್ನ ಅಲ್ಲಿಂದ ಓಡಿಸಿರೋದು. ಅವ್ರ ತಂದೆ ತಾಯಿ ಒಳ್ಳೆಯವರು ಪಾಪ. ಇವನಂತೂ ತುಂಬ ಕೆಟ್ಟವನು. ಇವನು ಇಲ್ಲೇ ಅವನ ನಡವಳಿಕೆ ಸರಿ ಇರಲಿಲ್ಲ. ಈಗ ನಮ್ಗೆ ಅದನ್ನು ನೋಡಿದಾಗ ಅನ್ನಿಸ್ತಾ ಧರ್ಮಸ್ಥಳದಲ್ಲಿ ಇವನು ಯಾಕೆ ಇವೆಲ್ಲ ಈ ಕೃತ್ಯವನ್ನ ಇವನು ಮಾಡ್ತಾ ಇದ್ದಾನೋ ಯಾರ್ಯಾರ ಜೊತೆ ಸೇರ್ಕೊಂಡು. ಅಪ್ಪ ಅಮ್ಮ ಅಣ್ಣ ತಮ್ಮಂದಿರೆಲ್ಲ ಸಭ್ಯರಾಗಿದ್ರೆ ಈತನದ್ದೇ ಬೇರೆ ದಾರಿಯಂತೆ. ಚಿಕ್ಕಬಳ್ಳಿ ಗ್ರಾಮದಲ್ಲಿ ಇದ್ದಾಗಲೇ ಮದುವೆಯಾಗಿದ್ದ ಚಿನ್ನಯ್ಯ 20 ರಿಂದ 25 ವರ್ಷಗಳ ಹಿಂದೆ ಕೆಲಸ ಅರಸಿಕೊಂಡು ಧರ್ಮಸ್ಥಳ ಸೇರಿದ್ದ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಮೊದಲ ಪತ್ನಿ ಜೊತೆ ವಾಸವಿದ್ದ ಚಿನ್ನಯ್ಯಗೆ 2 ಮಕ್ಕಳಿದ್ರು. ಸರಿಸುಮಾರು 7 ವರ್ಷ ದಾಂಪತ್ಯ ಜೀವನ ಸಾಗಿಸಿದ್ದ ಈತನಿಗೆ ಅಲ್ಲಿ ತಮಿಳುನಾಡಿನ ಮತ್ತೊಬ್ಬ ಮಹಿಳೆ ಮೇಲೆ ಆಸೆ ಹುಟ್ಟಿತ್ತು. ಅದೇ ಮಹಿಳೆಯನ್ನ ಮದುವೆಯಾಗೋದಕ್ಕೆ ಮೊದಲ ಪತ್ನಿಗೆ ಭಾರೀ ಚಿತ್ರಹಿಂಸೆಯನ್ನೇ ಕೊಟ್ಟಿದ್ದ. ಈತನ ಕಾಟ ತಾಳಲಾರದೆ ಮೊದಲ ಪತ್ನಿ ತೊರೆದು ಊರು ಸೇರಿದ್ದಳು. ಯಾರ ಸತ್ತೋದೆ ಹೆಣಗಳು ಸಿಕ್ಕಿದ್ರೆ ಅವ್ರದ್ದು ಉಂಗುರ ಪಂಗುರ ಚೈನು ಎಲ್ಲ ಕಿತ್ಕೋತಾ ಇದ್ರಂತೆ. ಅವೆಲ್ಲ ನನಗೆ ಗೊತ್ತಿಲ್ಲಣ್ಣ. ನನಗೆ ಅದೆಲ್ಲ ತೋರಿಸ್ತಾನೂ ಇರಲಿಲ್ಲ, ಏನೂ ಇಲ್ಲ. ಯಾರೋ ಹೇಳ್ಕೊಟ್ಟು ಇಲ್ಲ ಯಾರ ಹತ್ರನ ದುಡ್ಡು ಗಿಡ್ಡು ಇಸ್ಕೊಂಡು ಏನೋ ಈ ಥರ ಎಲ್ಲ ಮಾಡ್ತವ್ರೆ ಅನಿಸುತ್ತೆ. ಸುಮಾರು 20 ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿದ್ದ ಚಿನ್ನ ಮೊದಲ ಪತ್ನಿ ತೊರೆದ ಮೇಲೆ ಕೆಲ ಕಾಲ ಧರ್ಮಸ್ಥಳದಲ್ಲೇ ಕೆಲಸ ಮಾಡಿಕೊಂಡಿದ್ದು ಮತ್ತೆ ತನ್ನ ಹುಟ್ಟೂರು ಸೇರಿದ್ದ. ಇತ್ತೀಚೆಗೆ ಕೆಲ ವರ್ಷಗಳ ಹಿಂದೆ ತಮಿಳುನಾಡಿಗೆ ತೆರಳಿದ್ದ. ತಮಿಳುನಾಡಿನ ಈರೋಡ್ನ ಚಿಕ್ಕರಸಿನಪಾಳ್ಯದಲ್ಲಿ 2 ವರ್ಷಗಳ ಕಾಲ ಇದ್ದು ಮತ್ತೆ ಉಜಿರೆಗೆ ಬಂದಿದ್ದ. ಉಜಿರೆಗೆ ಬಂದು ಪಂಚಾಯತ್ನ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ದ. ಅಲ್ಲಿ ಧರ್ಮಸ್ಥಳದ ಮತ್ತೊಬ್ಬ ವ್ಯಕ್ತಿ ದೂರುದಾರ ಜಯಂತ್ ಈ ಚಿನ್ನಯ್ಯನಿಗೆ ಪರಿಚಯವಾಗಿದ್ದ. ಅಲ್ಲಿಂದಲೇ ಶುರುವಾಗಿದ್ದು ನೋಡಿ ಈ ಬುರುಡೆ ಎಪಿಸೋಡ್. ಜುಲೈ 3ರಂದು ಮಂಗಳೂರು SP ಕಚೇರಿಗೆ ವಕೀಲರ ಜೊತೆ ಬಂದು ಮುಸುಕುದಾರಿ ದೂರು ನೀಡಿದ್ದ. SP ಸೂಚನೆ ಮೇರೆಗೆ ಅವತ್ತು ಸಂಜೆನೆ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಸಹ ದೂರು ನೀಡಿದ್ದ. ಈತ ನೀಡಿದ ದೂರಿನಂತೆ ಮರುದಿನ ಜುಲೈ 4ರಂದು ಧರ್ಮಸ್ಥಳ ಪೊಲೀಸರು FIR ದಾಖಲಿಸಿದ್ರು. ಜುಲೈ 11ರಂದು ಬೆಳ್ತಂಗಡಿ ಕೋರ್ಟ್ಗೆ ಬುರುಡೆ ಸಹಿತ ಬಂದಿದ್ದ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ CRPC ಸೆಕ್ಷನ್ 164ರ ಅಡಿಯಲ್ಲಿ ಹೇಳಿಕೆ ದಾಖಲಿಸಿದ್ದ. ಬಳಿಕ ಜುಲೈ 19ರಂದು ರಾಜ್ಯ ಸರ್ಕಾರ SIT ರಚಿಸಿ ಆದೇಶ ನೀಡಿತ್ತು. ಜುಲೈ 28ರಂದು SIT ಈತ ತೋರಿಸಿದ ಸ್ಥಳಗಳನ್ನ ಗುರುತು ಮಾಡಿತ್ತು. ಜುಲೈ 29ರಂದು ಮಾರ್ಕ್ ಮಾಡಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿತ್ತು. ಇದೀಗ ಕೊನೆಗೂ ಚಿನ್ನಯ್ಯನ ಬಂಧನವಾಗಿದೆ. ಧರ್ಮಸ್ಥಳದ ಗ್ರಾಮಸ್ಥರು ಧರ್ಮಸ್ಥಳದ ವಿರುದ್ಧ ನಡೆಸಿದ ಕುತಂತ್ರ ಬಯಲಾಗಿದೆ ಅಂತ ಸಂಭ್ರಮಿಸಿದ್ದಾರೆ. ಅಣ್ಣಪ್ಪ ಸ್ವಾಮಿ ದೇವಾಲಯದ ಮುಂದೆ ಅಪಪ್ರಚಾರ ಮಾಡಿದವರಿಗೆ ತಕ್ಕ ಶಾಸ್ತಿ ನೀಡುವಂತ ಪ್ರಾರ್ಥನೆ ಮಾಡಿದ್ದಾರೆ. ಇತ್ತ SIT ಅಧಿಕಾರಿಗಳು ಚಿನ್ನಯ್ಯನ ಹಿಂದಿರುವ ಆ ಗುಂಪು ಯಾವುದು ಅಂತ ಹುಡುಕಾಟ ಶುರು ಮಾಡಿದ್ದಾರೆ. ಆ ಗುಂಪಿಗೂ ಡವಡವ ಶುರುವಾಗಿದೆ. ಮಂಡ್ಯದಿಂದ ದಿಲೀಪ್ ಜೊತೆಗೆ ಪೃಥ್ವಿರಾಜ್, TV9 ಧರ್ಮಸ್ಥಳ.